ದಾಸರಹಳ್ಳಿಯ JKW ಲೇಔಟ್ನಲ್ಲಿ ಮಕ್ಕಳಿಗೆ ಉಪಯುಕ್ತವಾಗಬೇಕಿದ್ದ ಆಟದ ಮೈದಾನಕ್ಕೆ ಇದೀಗ ಒಂದು ರೀತಿ ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. 4-5 ವರ್ಷಗಳಿಂದ ಉಪಯೋಗ ಆಗದೇನೆ ಧೂಳಿಡ್ತಾ ಇದ್ದು ಸ್ಥಳೀಯ ಇಂಜಿನಿಯರ್ಗಳು ಮಾತ್ರ ಸ್ಲೀಪಿಂಗ್ ಮೋಡ್ನಲ್ಲಿದ್ದಾರೆ. ಅದನ್ನು ಸರಿಪಡಿಸುವಂತಹ ಯಾವ ಲೆಕ್ಕಾಚಾರನೂ ಹಾಕೊಂಡಿಲ್ಲ. ಯಾಕೆ ಇದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ? ಇದೇನಾದರೂ ಸರಿ ಹೋದರೆ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡೋಣ ಬನ್ನಿ. ಮಕ್ಕಳ ಪ್ಲೇ ಗ್ರೌಂಡ್ಗೆ 5-6 ವರ್ಷಗಳಿಂದ ಬೀಗ ನಿದ್ರಾವಸ್ಥೆಯಲ್ಲಿದ್ದಾರ ಪಾಲಿಕೆ ಅಧಿಕಾರಿಗಳು. ಬಿಬಿಎಂಪಿ ಅಧಿಕಾರಿಗಳಿಗೆ ಅದೇನ್ ರೋಗಾನು, ಕೊಟ್ಟ ಅನುದಾನವನ್ನ ನೆಟ್ಟಗೆ ಉಪಯೋಗ ಮಾಡದೆ ತಮ್ಮ ಜೇಬು ತುಂಬಿಸಿಕೊಳ್ತಿದ್ದಾರೆ. ವಿಷಯ ಏನಂದ್ರೆ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ರಾಜಗೋಪಾಲನಗರ ವಾರ್ಡ್ನ JKW ಪಾರ್ಕ್ನಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಪ್ಲೇ ಗ್ರೌಂಡ್ ಮಾಡಲಾಗಿತ್ತು. ಆದ್ರೆ 4-5 ವರ್ಷಗಳಿಂದ ಬೀಗ ಹಾಕಿದ್ದು ಆಟಿಕೆ ವಸ್ತುಗಳು ತುಕ್ಕು ಹಿಡಿದಿವೆ. ಈ ಗ್ರೌಂಡು ಸುಮಾರು ಒಂದು 5 ವರ್ಷ ಆಯಿತು ಓಪನ್ ಆಗಿ. ಇದು ಓಪನ್ನೇ ಮಾಡಿಲ್ಲ, ಬೀಗ ಹಾಕ್ದಂಗೆ ಹೆಂಗೈತೆ ಹಂಗೆ ಇದೆ. ಹುಡುಗರು ಬಂದು ಮನೇಲಿ ಯಾವಾಗಲೂ ಫೋನ್ ಹಿಡ್ಕೊಂಡು ಆಟ ಆಡ್ತಾ ಇರ್ತಾರೆ. ಅದ್ರ ಬದಲು ಅದು ಅವಾಯ್ಡ್ ಮಾಡಿ ಇಲ್ಲಿ ಕರ್ಕೊಂಬಂದು ಆಟ ಆಡ್ಸೋಣ ಅಂತಾರೆ. ಬೀಗನೇ ತೆಗಿತಾ ಇಲ್ಲ. ಇಲ್ಲಿ ಮನೇಲಿ ಕೂತ್ಕೊಂಡ್ರೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂತವೆ. ಹೊರಗಡೆ ಬಂದರೆ ಒಂಚೂರು ಆಟ ಆಡ್ತಾರೆ, ಫ್ರೀ ಆಗ್ತಾರೆ ಅಂತ ಕರ್ಕೊಂಬರ್ತೀವಿ. ಇಲ್ಲಿ ಸುತ್ತಮುತ್ತ ಯಾವುದೂ ಪಾರ್ಕ್ ಇಲ್ಲ. ಇಲ್ಲಿ ಬಂದರೆ ಇಲ್ಲೇನು ವ್ಯವಸ್ಥೆ ಇಲ್ಲ. ಇಲ್ಲಿ ಆಟ ಆಡೋಕ್ಕೂ ವ್ಯವಸ್ಥೆ ಇಲ್ಲ ಹುಡುಗರಿಗೆ. ಮಕ್ಕಳಿಗೆ ಅಂತ ಜಾರುಬಂಡಿ, ತೂಗುವ ಉಯ್ಯಾಲೆ ಸೇರಿ ಕೆಲ ಆಟಿಕೆ ವಸ್ತುಗಳನ್ನು ಅಳವಡಿಸಲಾಗಿತ್ತು. ಆದರೆ ನಿರ್ವಹಣೆ ಇಲ್ಲದೆ ಧೂಳು ಹಿಡಿದಿವೆ. ಸ್ಥಳೀಯ ಬಿಬಿಎಂಪಿ ಇಂಜಿನಿಯರ್ಗಳಿಗೆ ಈ ವಿಷಯ ಗೊತ್ತಿದ್ರೂ ಸೈಲೆಂಟ್ ಮೋಡ್ನಲ್ಲಿದ್ದಾರೆ. ಜನರ ತೆರಿಗೆ ಹಣವನ್ನ ಬಿಬಿಎಂಪಿಯ ಇಂಜಿನಿಯರ್ಗಳು ಹೇಗೆ ವ್ಯರ್ಥ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಸೂಕ್ತ ಉದಾಹರಣೆ ಇದು. ಈ ಒಂದು ಪ್ಲೇ ಗ್ರೌಂಡಲ್ಲಿ ಏನಿದೆ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಆಟಿಕೆ ವಸ್ತುಗಳನ್ನು ಕೂಡ ಇಟ್ಟಿದ್ರು. ಅದರ ಜೊತೆಗೆ ಒಂದಿಷ್ಟು ಆ್ಯಕ್ಟಿವಿಟೀಸ್ಗಳು ಆಗಲಿ ಅಂತ ಹೇಳಿ ಈಗ ಒಂದಿಷ್ಟು ಸಲಕರಣೆಗಳನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು. ಆದರೆ ಅದು ಯಾವುದೂ ಕೂಡ ಇದೀಗ ಉಪಯೋಗಕ್ಕೆ ಬರ್ತಾ ಇಲ್ಲ. ಎಲ್ಲವೂ ಕೂಡ ಹಾಳಾಗಿದ್ದಾವೆ. ಕಬ್ಬಿಣದ ಆ ರಾಡ್ಗಳು ಮತ್ತು ಆ ಒಂದು ವ್ಯವಸ್ಥೆಗಳೇನಿದ್ದಾವೆ ಅದೆಲ್ಲವೂ ಕೂಡ ತುಕ್ಕು ಹಿಡಿದಿದ್ದಾವೆ. ಆ ಉಯ್ಯಾಲೆ ಮಾದರಿಯ ಆ ಸರಳುಗಳು ಕೂಡ ಕಂಪ್ಲೀಟಾಗಿ ಬಳಕೆಗೆ ಬರ್ತಾ ಇಲ್ಲ. ಧೂಳು ಹಿಡಿದಿದ್ದಾವೆ, ಅನುಕೂಲಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಬೇರೆ ಬೇರೆ ಈ ಅಕ್ಕಪಕ್ಕದ ಏರಿಯಾಗಳಿಂದ ಮಕ್ಕಳನ್ನು ಇಲ್ಲಿಗೆ ಈ ಒಂದು ಪ್ಲೇ ಗ್ರೌಂಡ್ಗೆ ಕರ್ಕೊಂಡು ಬರ್ತಾರೆ. ಆದರೆ ಆ ಮಕ್ಕಳಿಗೆ ಇದು ಅನುಕೂಲ ಆಗ್ತಾ ಇಲ್ಲ. ಕಂಪ್ಲೀಟಾಗಿ ಇಲ್ಲಿ ಗಮನಿಸ್ತಾ ಇದ್ರಿ, ಈ ಶೀಟ್ ಕೂಡ ಹೊಡೆದು ಹೋಗಿದೆ. ಇದರಿಂದ ಜಾರೋದಕ್ಕೂ ಕೂಡ ಆಗೋದಿಲ್ಲ ಮಕ್ಕಳಿಗೆ. ಜೊತೆಗೆ ಆ ಕಬ್ಬಿಣದ ಈ ರೀತಿಯ ಒಂದು ಗ್ರಿಲ್ ಏನಿದೆಯಲ್ಲ ಅದು ಕೂಡ ಕಂಪ್ಲೀಟಾಗಿ ತುಕ್ಕು ಹಿಡಿದಿದೆ. ಸೊ ಈ ರೀತಿಯ ಅವ್ಯವಸ್ಥೆ ಇಲ್ಲಿ ಈ ಒಂದು ಪಾರ್ಕ್ನಲ್ಲಿದೆ. ಸುಮಾರು 5-6 ವರ್ಷಗಳಿಂದ ಕೂಡ ಈ ಒಂದು ಪ್ಲೇ ಗ್ರೌಂಡ್ಗೆ ಬೀಗವನ್ನು ಹಾಕಲಾಗಿದೆ. ಸುಮಾರು ಮಕ್ಕಳನ್ನು ಕರ್ಕೊಂಡು ಬರ್ತಾರೆ, ನಿರಾಸೆಯಿಂದ ಮತ್ತೆ ವಾಪಸ್ ಮನೆಗಳಿಗೆ ಹೋಗ್ತಾರೆ. ಮನೆಯಲ್ಲಿ ಮಕ್ಕಳು ಫೋನ್ನಲ್ಲಿ ಗೇಮ್ಸ್, ಕಾರ್ಟೂನ್ಸ್ ಅಂತ ಸಮಯ ಕಳೀತಾರೆ. ಅದನ್ನ ಅವಾಯ್ಡ್ ಮಾಡಲು ಆಟದ ಮೈದಾನಕ್ಕೆ ಕರ್ಕೊಂಡು ಬಂದ್ರೆ ಇಲ್ಲಿ ಏನು ನೆಟ್ಟಗಿಲ್ಲ, ಯಾವ ಸೌಕರ್ಯವೂ ಇಲ್ಲ. ಉದ್ಯಾನವನಗಳ ಅಭಿವೃದ್ಧಿ ಹಾಗೂ ನಿರ್ವಹಣೆಗೆ ಪಾಲಿಕೆಯಿಂದ ಅನುದಾನಗಳನ್ನ ನೀಡಿದ್ರೂ ಕನಿಷ್ಠ ಸೌಲಭ್ಯಗಳನ್ನ ಕೊಡದ ಪಾಲಿಕೆಯ ಇಂಜಿನಿಯರ್ಗಳ ಮೇಲೆ ಮೇಲಾಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.